ಸರ ಇದು ಕೋಮು ಭಾವನೆ ಪ್ರಶ್ನೆ ಬರ್ತೈತಿ ಇಲ್ಲಿ. ಸ್ವಾಮೀಜಿಗಳು ಸಹಿತ ಹೋಗಬಾರ್ದು. ಅವ್ರಿಗೇನ್ರಿ ತಮ್ಮ ಮಠಕ್ಕೆ ಯಾರು ಬರ್ತಾರೆ ಅವ್ರ ಭಕ್ತರೇ ಅದಕ್ಕೆ ಜಾತ್ಯತೀತ ಮಠ ಇರಬೇಕು. ಜಾತೀಯತೆ ಮಠಗಳಿಗೆ ಬಂದು ಅಂದ್ರೆ ಸಮಸ್ಯೆ ಆಗ್ತದೆ. ಈ ಥರ ಮಾಡ್ತಾರೆ. ನಮ್ಗೆ ರಕ್ಷಣೆ ಕೊಡ್ರಿ ಅಂತ ಅಮಿತ್ ಶಾಗ್ ರಕ್ಷಣೆ ಕೊಡ್ರಿ ಅದಕ್ಕೊಂದು ಕಾನೂನು ಮಾಡ್ರಿ ಅಂತೇಳಿ ಸ್ವಾಮೀಜಿಗಳು ನೀವು ನಿಮ್ಮ ಭೇಟಿ ಆಗ್ತಾರೆ. ಭೇಟಿ ಆಗ್ಲಾಕ ಏನು ಗಂಟು ಹೋಗ್ತಾರೆ, ಅವ್ರು ಭೇಟಿ ಆಗ್ಲಾಕ ಹೋಗ್ತಾರೆ. ಅವರು ಸರ್ಕಾರದಿಂದನೇ ಸರ್ಕಾರಕ್ಕೆ ತಮ್ಮ ಸರ್ಕಾರನೇ ಅಂದ್ರೆ ಈಗ ಸೆಂಟ್ರಲ್ನಾಗ ಅವ್ರ ಸರ್ಕಾರನೇ ಐತಿ. ಅವ್ರಿಗೆ ರಕ್ಷಣಾ ಕೇಳ್ತಾರಂದ್ರೆ ಇದು ಇಂಟರ್ನಲ್ ಏನು ನಡೆದೈತಿ ಅನ್ನೋದು ತಾವೇ ತಮ್ಮ ಗಮನಕ್ಕೆ ಬರ್ತೈತಿ. ಸ್ವಾಮಿಗಳ ಸರ್ಕಾರ ಅಂದಕ್ಕೆ ಇರೋದು ಮ್ಯಾಗ ಬಿಜೆಪಿ ಸರ್ಕಾರ ಇದ್ದದ್ದು ಬೇಕಾದ ಮಾಡೋದು ನಡೀತೈತಿ. ಆದ್ರೆ ಇವು ಕಾಂಗ್ರೆಸ್ ಇದ್ರೆ ಬೇಕಾದ ಮಾಡೋದು ನಡೀತೈತಿ ನಡೆಯಂಗಿಲ್ಲ, ನಾವು ವಿರೋಧ ಮಾಡ್ತೀವಿ ಅಂತಾರೆ. ತಪ್ಪು ಹೋತ್ರಿ. ಸಮಾಜದಲ್ಲಿ ಮಾನವೀಯತೆನೇ ಕಳ್ಕೊಳಕತ್ತೀವಿ ನಾವು. ಪ್ರತಿಯೊಬ್ಬರು ನನ್ನ ಜಾತಿ, ನನ್ನ ದೇವರು, ನಾವು ಭಕ್ತರು. ಅರೆ ಅವ್ರು ಈಗ ಧರ್ಮಸ್ಥಳದ ಬಗ್ಗೆ ನಾನು ಭಕ್ತಿ ಇದ್ದೀನಿ. ಧರ್ಮಸ್ಥಳಕ್ಕೆ ಪ್ರತಿ ವರ್ಷ 25,000 ರೂಪಾಯಿ ಚೆಕ್ಕೆ ಕೊಡ್ತೀನಿ, ತೆಗೆದು ನೋಡ್ಲಿ ಬೇಕಾದ್ರೆ ಅವರು. ಮತ್ತು ನಾವು ಕಾಂಗ್ರೆಸ್ ಇದ್ದೀವಲ್ಲ, ಯಾಕೆ ಕೊಡ್ಬೇಕು? ನಾವು ಭಕ್ತಿಯಿಂದ ಕೊಡ್ತೇವಲ್ಲ ಮಠಕ್ಕೆ ರೀ, ಧರ್ಮಸ್ಥಳಕ್ಕೆ. ಕೆಲವು ರಾಜಕಾರಣಿಗಳು ಬೂಟಾಟಿಕೆ ರಾಜಕಾರಣಿಗಳು ಅದಾರ. ಅವರು ಕೆಲಸ ಇರಂಗಿಲ್ಲ ರೀ, ಉದ್ಯೋಗ ಇರಂಗಿಲ್ಲ ಅವ್ರಿಗೆ. ಇದೇ ಉದ್ಯೋಗ ತಿಳ್ಕೊಂಡು ಮಾಡ್ತಿರ್ತಾರೆ ಅವರು. ರಾಜಕಾರಣನೇ ಉದ್ಯೋಗ.